ನಮಸ್ಕಾರ ಬಂಧುಗಳೇ. ಇವತ್ತು ಆಗಸ್ಟ್ 9ನೇ ತಾರೀಕು 2026. ಏನಕ್ಕೆ ಈ ದಿನನ ನಾವು ಜ್ಞಾಪಿಸ್ಕೋಬೇಕು ಅಂದರೆ, ಇವತ್ತು ಭಾಳ ಒಂದು ವಿಶೇಷವಾದಂತಹ ಒಂದು ದಿನ. 1947ರಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಆಗ್ತಾನೆ ನಮ್ಮ ಜಯಚಾಮರಾಜ ಒಡೆಯರ್ ಅವರು ಪಟ್ಟಾಭಿಷೇಕ ಆಗಿ ಅವ್ರಿಗೊಂದು 28ರ ಪ್ರಾಯ. ಆ ಸಮಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಡೀ ಭಾರತದಾದ್ಯಂತ, ಅಂದರೆ ನಮ್ಮ ಭಾರತವನ್ನು ಏಕೀಕರಣ ಮಾಡೋದಕ್ಕೆ ಒಂದು ಪ್ರವಾಸನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಮೈಸೂರಿನ ಸಂಸ್ಥಾನಕ್ಕೆ ಸಹ ಬಂದಿರ್ತಾರೆ. ಬ್ರಿಟಿಷರಿಗೆ ಈಗಾಗಲೇ ಎರಡನೇ ಯುದ್ಧವನ್ನು ಮಾಡಿ ಭಾಳಷ್ಟು ನೊಂದು ಹಸನಾಗಿ ಹೋಗ್ಬಿಟ್ಟಿರ್ತಾರೆ. ಅವ್ರ ಕೈಲಿ ಇನ್ನು ಬೇರೆ ಯುದ್ಧಗಳನ್ನು ಮಾಡಿಕೊಳ್ಳೋದಕ್ಕೆ ಆಗದೇ ಇರೋ ಪರಿಸ್ಥಿತಿನಲ್ಲಿ ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆಯಿಂದನೂ ಇವರು ಏನು ಯುದ್ಧಗಳನ್ನು ಮಾಡ್ಕೊಂಡು ಬಂದಿದ್ರು, ಎರಡನೇ ಮಹಾಯುದ್ಧವನ್ನು ಸಂಪೂರ್ಣವಾಗಿ ಮುಗಿಸಿ ಇನ್ನು ಅವ್ರು ಚೇತರಿಸ್ಕೋಬೇಕಾದಂತಹ ಒಂದು ಸಂದರ್ಭ ಆಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ, ನಿಮಗೇನೋ ಭಾರತಕ್ಕೇನೋ ನಾವು ಸ್ವತಂತ್ರ ಕೊಡ್ತೀವಿ, ಈ ಭಾರತದಾದ್ಯಂತ ನಿಮಗೆ ನೋಡೋ ಪ್ರಕಾರ ಭಾಳಷ್ಟು ಸಣ್ಣ ಸಣ್ಣ ರಾಜ್ಯಗಳಿದ್ದಾವೆ. ಮೈಸೂರು ಸಂಸ್ಥಾನ, ನಿಜಾಮರ ಸಂಸ್ಥಾನ, ಮರಾಠ ಸಂಸ್ಥಾನ, ಆಮೇಲೆ ಗುಜರಾತ್ನ ಅವ್ರದ್ದೇ ಒಂದು ಗುಜರಾತಿ ಸಂಸ್ಥಾನ, ರಾಜಸ್ಥಾನದಲ್ಲಿ ಭಾಳಷ್ಟು ರಜಪೂತರ ಸಂಸ್ಥಾನ, ಪಂಜಾಬ್ನಲ್ಲಿ ಸಿಂಗರ ಒಂದು ಸಂಸ್ಥಾನ, ಆಮೇಲೆ ಅದೇ ಥರ ನಾವು ನೋಡೋಕೆ ಹೋದಾಗ ಜಮ್ಮು ಕಾಶ್ಮೀರ್ನ ಅವರ ಒಂದು ರಾಜಮನೆತನಗಳು. ಈ ರೀತಿ ಭಾರತ ಎಲ್ಲ ರೀತಿಯಲ್ಲಿ ಒಡಕಾಗಿರುತ್ತೆ. ಒಂದು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿರುತ್ತೆ. ಆಮೇಲೆ ಆ ಕಡೆ ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್ ಅಂತ ವಿಭಜನೆಯಾಗಿ ಅದೊಂದು ಸಂದರ್ಭ ಆಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಒಂದು ರಾಜರ ಕುಟುಂಬಗಳು ಒಂದು ಕಡೆ ಭಾರತ ಈ ಒಂದು ಬ್ರಿಟಿಷರ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇನ್ನು ಆ ಕಡೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದಂಥ ಬಲಿದಾನ, ತ್ಯಾಗ ಇವೆಲ್ಲವನ್ನು ಅನುಭವಿಸಿ ಬ್ರಿಟಿಷರಿಗೆ ಸಾಕಾಗೋಗಿರುತ್ತೆ. ಸಾಕಪ್ಪ ಈ ಭಾರತೀಯರ ಸಹವಾಸ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ಬ್ರಿಟಿಷರು ಸರ್ದಾರ್ ವಲ್ಲಭಾಯ್ ಪಟೇಲ್ಗೂ ಹೇಳ್ತಾರೆ, ಹೇಗೆ ನೀವೊಂದು ಭಾರತ ದೇಶನ ಕಟ್ಕೊಳ್ತೀರಾ, ಎಲ್ಲ ಭಾಗಗಳಾಗೋಗಿದ್ದಾವೆ, ಹೇಗಿದು ಮಾಡ್ತೀರಾ ಅಂತ ಇವ್ರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ನಾವೇನೋ ನಿಮಗೆ ಸ್ವತಂತ್ರ ಕೊಡ್ತೀವಿ, ಆದರೆ ಸ್ವತಂತ್ರ ಕೊಡೋದಕ್ಕೆ ಮುಂಚೆ ನಿಮ್ಗೆ ಒಂದು ಸಂಪೂರ್ಣ ಭಾರತ ನೀವು ಹೇಗೆ ತೋರಿಸ್ತೀರಾ? ಮತ್ತೊಂದು ಕಡೆ ಈ ಗೋವಾನಲ್ಲಿ ಪೋರ್ಚುಗೀಸರ ಕಾಟ, ಆ ಕಡೆ ಪಾಂಡಿಚೇರಿನಲ್ಲಿ ಫ್ರೆಂಚರ ಕಾಟ, ಇವೆಲ್ಲವನ್ನು ಸಹಿಸಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಡೀ ಭಾರತದಾದ್ಯಂತ ಸಂಚಾರ ಮಾಡಬೇಕಾಗುತ್ತೆ. ಆಗ ಅವ್ರೇನು ಮಾಡ್ತಾರೆ, ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಮೈಸೂರು ಸಂಸ್ಥಾನ ಭಾಳಷ್ಟು ಮುಂಚಿನದಲ್ಲಿ, ಅಂದರೆ ಒಂದು ಅಭಿವೃದ್ಧಿಯಲ್ಲಿ ಮೈಸೂರು ಸಂಸ್ಥಾನ ಭಾಳಷ್ಟು ಮುಂದೆ ಇರುತ್ತೆ. ಮೈಸೂರು ಸಂಸ್ಥಾನದಲ್ಲೇ ತನ್ನದೇ ಆದಂಥ ಒಂದು ಏರ್ಪೋರ್ಟ್ ಇರುತ್ತೆ. ನೋಡಿ, ಒಂದು ನಾವು ಜ್ಞಾಪಿಸ್ಕೋಬೇಕು, ಇಡೀ ಭಾರತದಾದ್ಯಂತ ಎಷ್ಟೋ ರಾಜ್ಯಗಳು ಮಾಡದೇ ಇರ್ತಕ್ಕಂಥ ಒಂದು ಕೆಲಸನ ಮೊದಲು ಪ್ರಪ್ರಥಮ ಬಾರಿಗೆ ನಮ್ಮ ಜಯಚಾಮರಾಜ ಒಡೆಯರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ನಮ್ಮ ಕರ್ನಾಟಕ, ಅಂದರೆ ನಮ್ಮ ಮೈಸೂರು ಸಂಸ್ಥಾನವನ್ನು ಭಾರತಕ್ಕೆ ವಿಲೀನಗೊಳಿಸೋದಕ್ಕೆ ಆಗಸ್ಟ್ 9ನೇ ತಾರೀಕು ಸಹಿ ಆಗ್ತಾರೆ. ಮತ್ತು ಅವರದ್ದೇ ಒಂದು ಪ್ರೈವೇಟ್ ವಿಮಾನವನ್ನು, ಅಂದರೆ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರಿಗೆ ಒಂದು ಪ್ರೈವೇಟ್ ವಿಮಾನ ಇತ್ತು, ವಿಮಾನ ನಿಲ್ದಾಣ, ಏನು HAL ಅಂತ ನಾವು ಹೇಳ್ತೀವಿ, ಆ ನಿಲ್ದಾಣ ಇತ್ತು. ಅದನ್ನು ಅವರಿಗಾಗಿ ಕೊಡ್ತಾರೆ. ನೀವು ಭಾರತದಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡಿ ಭಾರತವನ್ನು
ಸುದೃಢ ಒಂದು ಭವಿಷ್ಯದಲ್ಲಿ ಅಭಿವೃದ್ಧಿ ಪಥಕ್ಕೆ ಹೋಗುವಂಥ ಒಂದು ದೇಶವನ್ನಾಗಿ ಮಾಡಿ ಅಂತ ಹೇಳಿ ಆವತ್ತು ಕೊಟ್ಟಂಥ ಆಜ್ಞೆ ನಾವು ಕನ್ನಡದವರು, ಕರ್ನಾಟಕದವರು, ನಮ್ಮ ಕನ್ನಡಿಗರು ನಾವು ಎಷ್ಟು ವಿಶಾಲ ಹೃದಯದವರು ನೋಡಿ. ಕೇಳಿದ ತಕ್ಷಣ ನಾವು ನಮ್ಮ ನಮ್ಮ ಸಂಸ್ಥಾನ ಅಂದರೆ ಒಂದು ಮೈಸೂರು ರಾಜ ಸಂಸ್ಥಾನವನ್ನೇ ಭಾರತಕ್ಕೆ ತ್ಯಾಗ ಮಾಡಿದಂಥ ದಿನ ಇವತ್ತು. ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಇವತ್ತು ನೆನೆಸ್ಕೋಬೇಕಾದಂಥ ದಿನ ಇವತ್ತು. ನಮ್ಮ ಜಯಚಾಮರಾಜ ಒಡೆಯರವರು ನಮ್ಮ ಮೈಸೂರು ಸಂಸ್ಥಾನನ ಅವರು ಇವಾಗ ಭೂತಾನ್ ಆಗಲಿ, ನೇಪಾಳ ಆಗಲಿ ಅದೇ ಥರ ಅವರು ಉಳಿಸ್ಕೋಬೋದಾಗಿತ್ತು. ಬಟ್ ಆದರೆ ಅವರು ಹಾಗೆ ಮಾಡಲಿಲ್ಲ. ನಮ್ಮ ಭಾರತ ಒಗ್ಗೂಡಲಿ, ನಮ್ಮ ಭಾರತ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಮೈಸೂರು ಸಂಸ್ಥಾನನ ಭಾರತಕ್ಕೆ ವಿಲೀನಗೊಳಿಸಿ ಇವತ್ತಿಗೆ 2026 ಆಲ್ಮೋಸ್ಟ್ 80 ವರ್ಷ ಆಗ್ತಾ ಇದೆ. ಯಾರು ನಿಜವಾದ ಸ್ವತಂತ್ರರು? ನಾವು ಕನ್ನಡಿಗರು. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನವನ್ನು ಬರಿಬೇಕಾದ್ರೆ ನಮ್ಮ ಮೈಸೂರು ಸಂಸ್ಥಾನದ ಒಂದು ಆಳ್ವಿಕೆ, ಅಲ್ಲಿ ಅವರು ಕೊಟ್ಟಂಥ ಜನಪ್ರತಿನಿಧಿಗಳಿಗೆ ಕೊಟ್ಟಂಥ ಒಂದು ಡೆಮೋಕ್ರಸಿ ಅನ್ನೋದು ಏನಿದೆ ಅದು ಹುಟ್ಟಿದ್ದು ನಮ್ಮ ಕರ್ನಾಟಕದಿಂದ, ನಮ್ಮ ಮೈಸೂರು ರಾಜ ಸಂಸ್ಥಾನದಿಂದ. ಇದನ್ನೇ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಅವರ ಒಂದು ಇದರಲ್ಲಿ ಬರೆದಿರೋದು. ನೀವೆಲ್ಲ ರೆಕಾರ್ಡ್ಸ್ಗಳನ್ನು ಕಂಪ್ಲೀಟಾಗಿ ಓದಿ ನೋಡಿ. ಯಾಕಂದರೆ ಇಡೀ ವಿಶ್ವವನ್ನು ಸುತ್ತಿ ಬಂದಂತಹ ಅಂಬೇಡ್ಕರ್ ಅವರು ಇದರ ಮುಖಾಂತರನೇ ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನದಲ್ಲಿ ನಡೀತಿರ್ತಕ್ಕ ಒಂದು ರಾಜರ ಆಳ್ವಿಕೆಯನ್ನು ನೋಡಿ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಬರೀತಾರೆ. ಸೊ ಇದು ಮಾತು ಹೇಳ್ತಾ ಎಲ್ಲರಿಗೂ ಹೆಮ್ಮೆಯ ಕನ್ನಡಿಗನಾಗಿ, ಹೆಮ್ಮೆಯ ಭಾರತೀಯನಾಗಿ ಬರುವಂಥ ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ತ್ಯಾಗ ಬಲಿದಾನ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ ಸದಾ ನಾವು ಚಿರಋಣಿಯಾಗಿರ್ತೀವಿ. ಅಂತಹ ಬಲಿದಾನದ ಸಂದರ್ಭ ಬಂತು ಅಂದರೆ ಮೊದಲು ನಮ್ಮ ಪ್ರಾಣ ಕೊಟ್ಟಾದರೂ ನಮ್ಮ ರಾಜ್ಯವನ್ನು ನಾವು ಉಳಿಸ್ಕೋತೀವಿ, ನಮ್ಮ ದೇಶಕ್ಕೆ ನಾವು ಹೋರಾಟ ಮಾಡ್ತೀವಿ, ನಮ್ಮ ಭಾಷೆಗೆ ನಾವು ಹೋರಾಟ ಮಾಡ್ತೀವಿ. ಇದು ನಮ್ಮ ವಿಶಾಲ ಕರ್ನಾಟಕ. ಅಂದರೆ ಬನ್ನಿ ಈ ಬಾರಿ ಎಲ್ಲರೂ ಸೇರಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋಣ. ಎಲ್ಲ ಪ್ರತಿಯೊಬ್ಬರ ಮನೆಯ ಮೇಲೂ ಕನ್ನಡದ ಬಾವುಟವನ್ನು ಇವತ್ತು ನಾವು ಆರಿಸೋಣ. ನಮಸ್ಕಾರ.